ಅಲ್ಲಿ ನೋಡಿ ಇಲ್ಲೊಂದು ಕಾರ್ ಹೋಗ್ತಾ ಇದೆ. ಆ ಕಾರ್ ಕಂಪ್ಲೀಟಾಗಿ ನನಗೇನು ಕಾಣ್ತಾ ಇಲ್ಲ. ಎಷ್ಟು ಫಾಗ್ ಇದೆ ಅಂತಂದರೆ ನನ್ನ ಮಿರರ್ಗಳೆಲ್ಲ ಫ್ರೀಸ್ ಆಗ್ತಾ ಇದೆ. ಅಂದರೆ ಹಿಂದೆ ಬರ್ತಿರೋಂತಹ ವೆಹಿಕಲ್ಸ್ ನನಗೆ ಕಾಣ್ದಿರೋ ಆಗ್ತಿದೆ. ಅಷ್ಟೊಂದು ಫಾಗ್ ಇದೆ. ಬಟ್ ಚೆನ್ನಾಗಿದೆ. ನಾವು ಜಾಕೆಟ್ ಹಾಕೊಂಡು ಬರ್ತಿರೋ ಇಲ್ಲಿ ಬಂದು ಚಳಿಯಲ್ಲಿ ನಡುಕ್ತಿದ್ದೀವಿ. ನಾವು ಬಂದಿದ್ದೀವಿ ಶ್ರೀ ಕ್ಷೇತ್ರ ಘಾಟಿಗೆ. ಇಲ್ಲಿ ನೋಡಿ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಗೋಪುರ. ಈ ಗೋಪುರ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿರುವಂತಹ ಗೋಪುರ. ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ಆಚೆ, ದೊಬ್ಲಾಪುರದಿಂದ 12 ಕಿಲೋಮೀಟರ್ಸ್ ಆಚೆ ಇರುವಂತಹ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಗೆ ಇದೆ ಎಂಟ್ರೆನ್ಸ್. ಇಲ್ಲಿಂದ 12 ಕಿಲೋಮೀಟರ್ಸ್ ಹೋದ್ರೆ ಹಂಗೆ ಶ್ರೀ ಕ್ಷೇತ್ರ ಘಾಟಿ. ನಮ್ಮ ಕರ್ನಾಟಕದಲ್ಲಿ 3 ಸುಬ್ರಹ್ಮಣ್ಯ ಕ್ಷೇತ್ರಗಳಿದಾವೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ಆಸ್ಪಿಷಿಯಸ್ ಅಂತ ನಂಬುವಂಥದ್ದು. ಅದರಲ್ಲಿ ಮೊದಲನೇದು ಆದಿ ಸುಬ್ರಹ್ಮಣ್ಯ, ಮಧ್ಯಮ ಸುಬ್ರಹ್ಮಣ್ಯ ಮತ್ತೆ ಅಂತ್ಯ ಸುಬ್ರಹ್ಮಣ್ಯ. ಇದು 3 ಇದಾವೆ. ಆದಿ ಸುಬ್ರಹ್ಮಣ್ಯ ಬಂದು ಕುಕ್ಕೆಯಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ. ಅಂತ್ಯ ಸುಬ್ರಹ್ಮಣ್ಯ ಬಂದು ತುಮಕೂರು ಜಿಲ್ಲೆ ಅಂತ ಪಾವಗಡದಲ್ಲಿರುವಂತಹ ನಾಗಲಮಡಿಕೆ ಅನ್ನೋ ಒಂದು ಜಾಗದಲ್ಲಿದೆ. ಇವಾಗ ನಾವು ಹೋಗ್ತಾ ಇರೋದು ಮಧ್ಯ ಸುಬ್ರಹ್ಮಣ್ಯ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಈಗ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ, ಮುಂದೆ ವಿಡಿಯೋದಲ್ಲಿ ಈ ದೇವಸ್ಥಾನ ಇಲ್ಲಿ ಹೇಗೆ ಸ್ಥಾಪನೆ ಆಯಿತು, ಈ ದೇವಸ್ಥಾನನ ಯಾರು ಕಟ್ಟಿಸಿದ್ರು, ಇದೆಲ್ಲರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದ ಕೊನೆಯಲ್ಲಿ. ಬನ್ನಿ ಫಸ್ಟ್ ದೇವರ ದರ್ಶನ ಮಾಡೋಣ. ಈಗ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ಉದ್ಭವ ಆಯಿತು ಅಂತಂದರೆ, ಆಗಿನ ಕಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳ ಅಳಿವಾಗ್ತಿದೆ ಅಂತೇಳಿ ವಿಷ್ಣುವಿಗೆ ಕುರಿತು ತಪಸ್ಸು ಮಾಡೋಕ್ಕೆ ಕೂತ್ಕೋತಾರೆ. ಆಗ ವಿಷ್ಣು ನರಸಿಂಹ ರೂಪದಲ್ಲಿ ಇವ್ರಿಗೆ ದರ್ಶನ ಕೊಟ್ಟು, ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನ ಬೆನ್ನಿಂದ ನಿಂತು ಸರ್ಪಗಳನ್ನು ಕಾಯ್ತೇನೆ ಅಂತ ಹೇಳ್ಬಿಟ್ಟಿದ್ದೇನು. ಈಗಿರುವ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೀವು ನೋಡ್ತಿರ್ಬೋದು, ಈಗ ಮುಂದೆಗಡೆ ಸುಬ್ರಹ್ಮಣ್ಯ ಸ್ವಾಮಿ, ಹಿಂದೆಗಡೆ ಇರುವಂಥ ನರಸಿಂಹ ಸ್ವಾಮಿನ ಕನ್ನಡಿಯಲ್ಲಿ ನೀವು ದರ್ಶನ ಮಾಡ್ಕೋಬೋದು. ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. 8:30 ಸಮಯಕ್ಕೆ ಇಲ್ಲಿ ಅಭಿಷೇಕಕ್ಕೋಸ್ಕರ ದರ್ಶನ ಬಂದ್ ಮಾಡ್ತಾರೆ. ಅಲ್ಲಿ ಮುಂದೆ ಕೂರಿಸಿ ಅಭಿಷೇಕ ಮಾಡ್ತಾರೆ. ಸೊ ಅಭಿಷೇಕ ಆದಮೇಲೆ 9-9:30ಗೆ ಮತ್ತೆ ದೇವರ ದರ್ಶನ ಸಿಗುವಂಥದ್ದು. ಸೊ ಯಾರೇ ಬರ್ತಿದ್ರೆ ಇಲ್ಲಿ ಬೇಗ ಬಂದು 8:30 ಅಷ್ಟರಲ್ಲಿ ನೀವು ದರ್ಶನ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ, ದರ್ಶನ ಕ್ಲೋಸ್ ಆಗುತ್ತೆ. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಕಲ್ಯಾಣಿಗೆ ಮತ್ತು ನಾಗರಕಲ್ಲು ಸ್ಥಾಪನೆ ಮಾಡಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನ. ಇಲ್ಲಿ ನೋಡ್ಬೋದು ನೀವು, ಹಲವಾರು ನಾಗರಕಲ್ಲುಗಳಿದ್ದಾವೆ. ಇಲ್ಲಿ 1-2 ಅಲ್ಲ, ಸುಮಾರು 1000ಕ್ಕೂ ಹೆಚ್ಚು ನಾಗರಕಲ್ಲುಗಳಿದ್ದಾವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾವಿರಾರು ನಾಗರ ಕಲ್ಲುಗಳಿದ್ದಾವೆ. ಈ ಸಾವಿರಾರು ನಾಗರ ಕಲ್ಲುಗಳು ಇಲ್ಲಿ ಹೇಗೆ ಬಂತು ಅಂದಿದ್ರೆ, ಇಲ್ಲಿ ದೇವಸ್ಥಾನದ ಕಡೆಯಿಂದ ಇಲ್ಲಿ ಮಾಡಿರುವಂಥ ನಾಗರ ಕಲ್ಲುಗಳಲ್ಲ. ಇಲ್ಲೆಲ್ಲ ಭಕ್ತಾದಿಗಳು ಅವರ ಇಷ್ಟಾರ್ಥ ನೆರವೇರಿದ ಮೇಲೆ ಅವರ ಹರಕೆ ಅಂತೆ ಇಲ್ಲಿ ಬಂದು ಈ ನಾಗರ ಕಲ್ಲುಗಳನ್ನು ಸ್ಥಾಪನೆ ಮಾಡಿರೋದು. ಇಲ್ಲಿ ನೋಡ್ಬೋದು ಎಷ್ಟು ಸಾವಿರಾರು ನಾಗರ ಕಲ್ಲುಗಳಿದ್ದಾವೆ. ಇದೇ ನೋಡಿ ನಾನು ಹೇಳಿದ್ದಂತಹ ಕುಮಾರಧಾರ ಕಲ್ಯಾಣಿ.
ಸೊ ಇದೇ ಕಲ್ಯಾಣಿಯಲ್ಲಿ ದೇವರಿಗೆ ಪ್ರತಿದಿನದ ಅಭಿಷೇಕಕ್ಕೋಸ್ಕರ ನೀರು ತಗೊಂಡೋಗಿ ಅಭಿಷೇಕ ಮಾಡುವಂತಹ ಕಲ್ಯಾಣಿ. ಈ ಕಲ್ಯಾಣಿಯ ವಿಶೇಷ ಏನಂದ್ರೆ ಇದು ತನಕ ಈ ಕಲ್ಯಾಣಿಯಲ್ಲಿ ನೀರು ಯಾವತ್ತೂ ಬತ್ತೇ ಇಲ್ಲ. ಭಕ್ತಾದಿಗಳೆಲ್ಲ ಮಡಿ ಸ್ನಾನ ಮಾಡಬೇಕು ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಈ ಬಕೆಟ್ಗಳು, ಈ ಇಲ್ಲಿರುವಂತಹ ನೀರನ್ನು ತಗೊಂಡು ಅರ್ಚಕರು ಭಕ್ತಾದಿಗಳಿಗೆ ತಲೆ ಮೇಲಿಂದ ಒಯ್ತಾರೆ. ಸೊ ಈ ಭಕ್ತಾದಿಗಳು ಯಾರು ಹರಕೆ ಮಾಡ್ಕೊಂಡಿರ್ತಾರೆ, ಯಾರ ಇಷ್ಟಾರ್ಥ ಫಲಿಸಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರು ಇಲ್ಲಿ ಬಂದಿದ್ದನು ಈ ತಣ್ಣೀರಿನ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವರ ಪ್ರದಕ್ಷಿಣೆ ಮಾಡ್ತಾರೆ ಮತ್ತು ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬ್ತಾರೆ. ಈ ಸ್ಥಳದ ವಿಶೇಷ ಇಷ್ಟೇ ಅಲ್ಲ, ಈ ಸ್ಥಳದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೆಂಗೆ ಸರ್ಪ ಸಂಸ್ಕಾರ ಮತ್ತು ಕಾಳ ಸರ್ಪದೋಷ ಎಲ್ಲ ನಿವಾರಣೆ ಪೂಜೆ ಮಾಡ್ತಾರೋ, ಇಲ್ಲೂ ಸಹ ಅದೇ ಥರ ಕಾಳ ಸರ್ಪದೋಷ, ನಾಗದೋಷ ಎಲ್ಲ ನಿವಾರಣೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಕ್ತಾದಿಗಳೆಲ್ಲ ಮಂಗಳವಾರ ಮತ್ತು ಭಾನುವಾರ ಹೆಚ್ಚಾಗಿ ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದರ ಪ್ರತೀಕವಾಗಿ ಇಲ್ಲಿ ಎಷ್ಟೊಂದು ನಾಗರ ಕಲ್ಲುಗಳೆಲ್ಲ ಸ್ಥಾಪನೆ ಮಾಡಿ ಸ್ಥಳೀಯರನ್ನ ಕೇಳೋಣ ಈ ದೇವಸ್ಥಾನದ ವಿಶೇಷದ ಬಗ್ಗೆ, ಇಲ್ಲಿ ಏನು ಪೂಜೆಗಳಾಗತ್ತೆ ಎಲ್ಲರ ಬಗ್ಗೆ. ಸರ್ ನಮಸ್ಕಾರ. ಸರ್ ಇಲ್ಲಿ ದೇವಸ್ಥಾನದ ಬಗ್ಗೆ ಮತ್ತು ಇಲ್ಲಿ ಯಾವಾಗ ಯಾವ ಥರ ಪೂಜೆ ಆಗತ್ತೆ, ಈ ಬ್ರಹ್ಮ ರಥೋತ್ಸವ ಆಗತ್ತೆ ಅಂತೆಲ್ಲ ಹೇಳ್ತಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾ ಹಿಡ್ಕೊತೀನಿ. ನೀವೇ ಹಿಡ್ಕೊತೀರಾ? ಇದು 600-700 ವರ್ಷಗಳ ಹಿಂದಿನ ದೇವಸ್ಥಾನ. ಇದು ನಮ್ಮ ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರ ಸಂಬಂಧಿಕರು ಗೋರ್ಪಡೆ ವಂಶಸ್ಥರು ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿದ್ದಾರೆ. ಅವರ ಕಾಲಕ್ಕೆ ಸೇರಿದಂಥ ಪ್ರಾಂತ್ಯ ಪೂರ್ತಿ. ಇಲ್ಲಿ ಒಬ್ಬ ವೀಳ್ಯದೆಲೆ ವ್ಯಾಪಾರಿ ದಿನವೂ ವ್ಯಾಪಾರ ಮಾಡಿಕೊಂಡು ಸುತ್ತೂರ ಬಂದು ಆತ ತಂದಿರತಕ್ಕಂಥ ಒಂದು ಬುತ್ತಿನ ದೇವಸ್ಥಾನದ ಹಿಂದ್ಗಡೆ ಕುಮಾರ ತೀರ್ಥ ಅಂತ ಇದೆ, ಅಲ್ಲಿ ತಿಂದೋಗೋದು ಆತನ ಪದ್ಧತಿ ಆಗಿತ್ತು. ಅದೇ ರೀತಿಯಾಗಿ ಆತ ಬುತ್ತಿ ತಿಂದು ಮಲಗಿದ್ದಾಗ ಸ್ವಾಮಿ ಆತನಿಗೆ ಸ್ವಪ್ನದಲ್ಲಿ ಬಂದು, ನಾನಿಂಥ ಜಾಗದಲ್ಲಿ ಇದ್ದೀನಿ, ನನ್ನನ್ನು ನಿನಗೆ ನಿದ್ದೆ ಎಚ್ಚರ ಆದ ತಕ್ಷಣವೇ ಒಬ್ಬ ಬ್ರಾಹ್ಮಣ ಕಾಣಿಸುತ್ತಾನೆ, ಆ ಬ್ರಾಹ್ಮಣನಿಗೆ ವಿಷಯವೆಲ್ಲ ತಿಳಿಸಿದರೆ ಇದು ಅಂತ ಹೇಳಿದಾಗ ಆವಾಗ ಆತನಿಗೆ ನಿದ್ದೆ ಎಚ್ಚರ ಆದ ತಕ್ಷಣ ಒಬ್ಬ ಬ್ರಾಹ್ಮಣ ಕೂಡ ಕಾಣಿಸ್ತಾನೆ. ಬ್ರಾಹ್ಮಣರು ಅದನ್ನು ಕಂಡ ತಕ್ಷಣ ಈಗಿನ ಗೋರ್ಪಡೆ ವಂಶಸ್ಥರಿಗೆ ವಿಷಯವನ್ನು ತಿಳಿಸಿ ಈ ಥರ ಸ್ವಾಮಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಆಗ ಮಹಾರಾಜರನ್ನೇ ಸೈನಿಕರನ್ನ ಅವ್ರನ್ನೆಲ್ಲ ಕುದುರೆಗಳ ಮೇಲೆಲ್ಲ ಇಲ್ಲಿಗೆ ಕಳಿಸ್ತಾರೆ. ಆದರೆ ಆ ಸೈನಿಕರಿಗೆ ಅವ್ರಿಗೆ ಯಾರಿಗೂ ಕೂಡ ಇಲ್ಲಿರ್ತಕ್ಕಂಥ ಸ್ವಾಮಿ ಜಾಗ ಗೊತ್ತಾಗೋದಿಲ್ಲ. ಇವರು ವಾಪಸ್ ಹೋಗಿ ಇಲ್ಲಿ ಏನು ನಮ್ಗೆ ತಿಳಿಯಿಲ್ಲ ಅಂತ ಹೇಳಿದಾಗ ಮಹಾರಾಜರಿಗೆ ಆ ರೀತಿ ಆ ದಿನ ರಾತ್ರಿ ಕನಸಿನಲ್ಲಿ ಬಂದು, ನಾನಿಂಥ ಜಾಗದಲ್ಲಿ ಇದ್ದೀನಿ, ಇಲ್ಲಿ ಪಕ್ಕದ ಒಬ್ಬ ಊರಿನಲ್ಲಿ ಒಬ್ಬ ಗೊಲ್ಲರ ಹಸುಗಳು ನನಗೆ ಹಾಲು ಬಿಟ್ಟು ಹೋಗುತ್ತೆ, ಅದನ್ನು ನೀವು ಕಂಡುಕೊಂಡ್ರೆ ನಾನು ಇರ್ತಕ್ಕಂಥ ಜಾಗ ನಿಮಗೆ ತಿಳಿಯುತ್ತದೆ ಅಂತ ಹೇಳಿದಾಗ ಮಹಾರಾಜರೇ ದಂಡೆತ್ತಿ ಬರ್ತಾರೆ. ಮಹಾರಾಜರೇ ದಂಡೆತ್ತಿ ಬಂದು ಇಲ್ಲಿ ಪಕ್ಕದಲ್ಲಿ ನಾಗೇನಹಳ್ಳಿ ಅಂತ ಇದೆ, ಇವತ್ತು ಕೂಡ ಸುಬ್ಬರಾಯ ನಾಗೇನಹಳ್ಳಿ ಅಂತಾನೆ ಅದಕ್ಕೆ ಹೆಸರುವಾಸಿ. ಅಲ್ಲಿನ ಒಬ್ಬ ಗೊಲ್ಲರ ಹಸು ದಿನ ಸ್ವಾಮಿ ಪೊದೆಯಲ್ಲಿರ್ತಾನೆ, ಆ ಪೊದೆ ಮೇಲೆ ನಿಂತು ಹಾಲೆಲ್ಲ ಬಿಟ್ಟು ಹೋಗ್ತಾ ಇರುತ್ತೆ. ಆ ಓನರು ಕೂಡ ಅದು ಗೊತ್ತಿರೋದಿಲ್ಲ, ಮಹಾರಾಜರಿಗೆ ಮಾತ್ರ ಇಂಥ ಜಾಗದಲ್ಲಿ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಆವಾಗ ಆ ಹುತ್ತಾನೆಲ್ಲ ಕೆದಕಿ ಎಲ್ಲ ನೋಡಿದಾಗ ಸ್ವಾಮಿ ಖರ್ಜೂರದ ಥರ ಇಷ್ಟಿರ್ತಾನೆ. ಗರುಡು ಪಕ್ಷಿಗೂ ನಾಗರಾವಿಗೂ ಆಗೋದಿಲ್ಲ ಅಂಥೇಳಿ ಸ್ವಾಮಿ ಬೆಳೀತಾ ಮುಂಭಾಗದಲ್ಲಿ 7 ಹೆಡೆಯಿಂದ ಸುಬ್ರಹ್ಮಣ್ಯೇಶ್ವರನ ಹಿಂಭಾಗದಲ್ಲಿ ಲಕ್ಷ್ಮೀ ಸಮೇತವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ, ನಾಗರಾವ್ ನಾನು ಅಭಯ ಕೊಟ್ಟು ರಕ್ಷಿಸ್ತೀನಿ ಅಂತೇಳಿ ಸುಬ್ರಹ್ಮಣ್ಯೇಶ್ವರನ ಬೆನ್ನ ಮೇಲೆ ಲಕ್ಷ್ಮೀ ಸಮೇತವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವತಾರ. ಪಕ್ಕದಲ್ಲಿ ಕುಮಾರಸ್ವಾಮಿ ಇದೆ. ಒಂದೇ ಶಿಲೆಯಲ್ಲಿ ಸ್ವಾಮಿ 3 ಅವತಾರ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಇಲ್ಲ. ಹೆಂಗಸರು ಇದನ್ನು ನೋಡಬಾರ್ದು ಅಂಥೇಳಿ ಆಗಿನ ಕಾಲಕ್ಕೇನೆ ಬಾಗಿಲು ಎಷ್ಟು ಬೇಕೋ ಅಷ್ಟೇ ಬಾಗಿಲಿಟ್ಟಿದ್ದಾರೆ. ಇಲ್ಲಿ ಯಾರು ಏನೇ ಅಂದ್ಕೊಂಡ್ರು ಕೂಡ ಅವರ ಇಷ್ಟಾರ್ಥಗಳು ನೆರವೇರೋದ್ರಿಂದ ಭಕ್ತಾದಿಗಳು ಬಂದಂಥವರೇ ಬರ್ತಾ ಇರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಬಂದು ಆದಿ ಸುಬ್ರಹ್ಮಣ್ಯ, ಇದು ಮಧ್ಯ ಸುಬ್ರಹ್ಮಣ್ಯ, ಮಡಕ್ಸಿರ ಹತ್ರ ಪಾಗೋಡದ ಹತ್ರ ನಾಗಲಮಡಿಕೆ ಅಂತ ಇದೆ. ಈ 3 ಸುಬ್ರಹ್ಮಣ್ಯೇಶ್ವರಗಳೇ ಶ್ರೇಷ್ಠ. ಭಕ್ತಾದಿಗಳ ಇಷ್ಟಾರ್ಥಗಳು ಏನೇ ಇದ್ರೂ ಕೂಡ ಅವ್ರು ಅಂದ್ಕೊಂಡ್ರೆ ನೆರವೇರುತ್ತೆ. ಸ್ವಾಮಿ ನೆರವೇರಿಸ್ತಾ ಇರೋದ್ರಿಂದ ಜನ ಬೆಳಗ್ಗೆ ಸಾಯಂಕಾಲ ಬರ್ತಾ ಇರ್ತಾರೆ. ಇಲ್ಲಿ ಡಿಸೆಂಬರ್ ಕೊನೆಯಲ್ಲಿ ಪುಷ್ಯಶುದ್ಧ ಷಷ್ಠಿಯಲ್ಲಿ ಜಾತ್ರೆ. ಈ ತಿಂಗಳು 26ಕ್ಕೆ ಸಂಪಂಗಿ ಷಷ್ಠಿ ಅಂತ ನಡೆಯುತ್ತೆ. 3 ಷಷ್ಠಿಗಳು. ಮೊದಲನೇ ಷಷ್ಠಿ ಬಂದು ಸಂಪಂಗಿ ಷಷ್ಠಿ ಈ ತಿಂಗಳಲ್ಲಿ, ಬರೋ ತಿಂಗಳು 25ನೇ ತಾರೀಕಲ್ಲಿ ಬ್ರಹ್ಮರಥೋತ್ಸವ. ಅದು ಆಲ್ ಓವರ್ ಕರ್ನಾಟಕಕ್ಕೆ ಜಾತ್ರೆ, ದೊಡ್ಡ ಜಾತ್ರೆ. ಅದಾದ 1 ತಿಂಗಳಿಗೆ ಮತ್ತೆ ಒಂದು ಚಿಕ್ಕ ಷಷ್ಠಿ ನಡೆಯುತ್ತೆ. 3 ಷಷ್ಠಿಗಳು ಮುಗಿದ್ರೆ ಒಂದು ಜಾತ್ರೆ 1 ವರ್ಷ ಕಳೀತು ಅಂತ. ಯಾರು ಏನೇ ಅಂದ್ಕೊಂಡ್ರು ಕೂಡ ನೆರವೇರುತ್ತೆ. ಮಕ್ಕಳಾಗದೇ ಇದ್ದವರು, ಮದುವೆ ಆಗದೆ ಇದ್ದವರು, ಏನೇ ದೋಷಗಳಿಲ್ಲ, ಕಾಯಿಲೆ ಕಸಾಲೆಗಳು, ಹಾಸ್ಪಿಟ್ಲ್ಗಳಲ್ಲಿ ಗುಣ ಆಗದೆ ಇರ್ತಕ್ಕಂಥ ಕೂಡ ಇಲ್ಲಿ ಗುಣ ಆಗಿದೆ. ಅದಕ್ಕೋಸ್ಕರ ಬಂದಂಥ ಭಕ್ತಾದಿಗಳೇ ಬಂದು ಅವ್ರ ಕಷ್ಟಗಳನ್ನ ಎಲ್ಲ ಡೀಟೇಲ್ ತಿಳ್ಕೊಂಡು ಹೋಗ್ತಾ ಇರ್ತಾರೆ.
ಮತ್ತೆ ಇಲ್ಲಿ ಈಗಲೂ ಬ್ರಹ್ಮರಥೋತ್ಸವ ಆಗಿನ ಅವ್ರ ಬಳ್ಳಾರಿಯಿಂದ ಬಂದಂತಹ ರಾಜರ ಅವರ ಇದ್ರಲ್ಲೇ ನಡೆಯೋದು. ಹೌದಾ, ಅವ್ರು ಯಾರು ಇಲ್ಲ, ಈಗ ಯಾರೋ ಒಬ್ರು ಇದ್ದಾರೆ. ಬಟ್ ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಗರುಡ ಪಕ್ಷಿ ಬಂದು ಮೇಲ್ಗಡೆ ಒಂದು ಸುತ್ತ ಹಾಕಿದ ಮೇಲೆ ರಥ ಎಳೆಯೋದು. ಆ ಬ್ರಹ್ಮರಥೋತ್ಸವ ಟೈಮಲ್ಲಿ ಆ ಗಳಿಗೆ ಇರುತ್ತಲ್ಲ, ಆ ಗಳಿಗೆಯಲ್ಲಿ ಮೇಲೆ ಬಂದು ಪಕ್ಷಿ ಒಂದು ಸುತ್ತ ಹಾಕುತ್ತೆ. ನಾನೇ ಪೂಜೆ ಮಾಡೋದು, ನಾವೇ ನಮ್ಮ ವಂಶಸ್ಥರೇ ಮಾಡೋದು. ನಾವು ನಮ್ಮ ತಂದೆ ನಮ್ಮ ತಾತ ಎಲ್ಲ ಮಾಡ್ಕೊಂಬಂದ್ರು, ನಾನೇ ಪೂಜೆ ಮಾಡೋದು. ಈಗಲೂ ಕೂಡ ತೇರ ಹತ್ರ ಸ್ವಾಮಿ ಬಂದು ಒಂದು ಸುತ್ತ ಹಾಕಿದ್ಮೇಲೆ ರಥೋತ್ಸವಕ್ಕೆ ಅಪ್ಪಣೆ ಸಿಗುತ್ತೆ. ಅದರಿಂದ ಯಾರು ಅಂದ್ಕೊಂಡ್ರು ಒಳ್ಳೇದಾಗುತ್ತೆ, ಬಂದವರೇ ಬರೋದು. ದನಗಳ ಜಾತ್ರೆ ಕೂಡ ದೊಡ್ಡ ಜಾತ್ರೆ, ಕರ್ನಾಟಕ ರಾಜ್ಯದಲ್ಲೇ ಫೇಮಸ್. ಸುಮಾರು ಈ ಒಂದು ದನಗಳ ಜಾತ್ರೆ ಯಾವಾಗ ಆಗೋದು ಸರ್? ಅದೇ ಈ ಡಿಸೆಂಬರ್ 25ಕ್ಕೆ. ಅಂದರೆ 25ಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚಿತವಾಗಿ ಎಲ್ಲ ಸೇರಿಬಿಡುತ್ತೆ. ಮುಂಚಿತವಾಗಿ ಒಂದು 15-20 ದಿನ ಮುಂಚಿತವಾಗಿ ಸೇರಿ ಆ ರಥೋತ್ಸವ ಟೈಮ್ಗೆ ಏನು ಇರಲ್ಲ. ಮೊದಲೆಲ್ಲ ಇರೋದು, ಈಗೆಲ್ಲ ಖಾಲಿ ಆಗಿಬಿಡುತ್ತೆ. ನೋಡೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ, ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಈ ಸ್ಥಳದ ಮಹಿಮೆ ಮತ್ತು ಈ ಸ್ಥಳದ ಒಂದು ಇತಿಹಾಸ. ಇದು ಸಾಮಾನ್ಯವಾದ ಒಂದು ದೇವಸ್ಥಾನ ಅಲ್ಲ. ಅವ್ರು ಹೇಳಿದಾಗೆ ಇದು 600-700 ವರ್ಷ ಇತಿಹಾಸ ಇರುವಂತಹ ಒಂದು ಮಹತ್ವಪೂರ್ಣವಾದ ದೇವಸ್ಥಾನ. ಸೊ ನೀವು ಇಲ್ಲಿಗೆ ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.